ನೋಡಿ, ಹಾಸನದಲ್ಲಿ ಆಗಂತುಕ ಒಬ್ಬ ಸಖತ್ ಆತಂಕವನ್ನ ಸೃಷ್ಟಿಸಿದಾನೆ. ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಈ ಆಗಂತುಕ. ಯಾರು ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಹಾಸನ ನಗರದ 80 ಫೀಟ್ ರೋಡ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬರ್ತಾನೆ ಈ ಆಗಂತುಕ. ಹೆದರಿ ಅಮ್ಮ ಅಮ್ಮ ಅಂತ ಹೇಳಿ ಆ ಬಾಲಕಿ ಓಡೋಡ್ ಬರ್ತಾಳೆ. ಬಾಲಕಿಯನ್ನ ಬೆನ್ನಟ್ಟಿ ಮನೆ ಗೇಟ್ ವರೆಗೂ ಆತ ಬಂದಿದ್ದಾನೆ. ಅವನು ಯಾರು ಏನು ಅನ್ನೋದು ಗೊತ್ತಾಗಬೇಕು. ಶಾಲೆಗೆ ಹೋಗುವಂತ ಹೆಣ್ಮಕ್ಳು ಎಷ್ಟು ಮಟ್ಟಕ್ಕೆ ಸೇಫು ಇಡೀ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಹುಟ್ಟಾಕತ್ತೆ ಇದು. ಜನವರಿ 17ರ ಶನಿವಾರ ಮಧ್ಯಾಹ್ನ ನಡೆದಿರೋ ಘಟನೆ. ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ. ಗೇಟ್ ಒಳಗಡೆ ಓಡಿ ಗೇಟ್ ಲಾಕ್ ಮಾಡಿ ಕಿರ್ಚಾಡ್ತಾಳೆ ಆ ಬಾಲಕಿ. ಅಮ್ಮ ಬಾಗಲ್ ತೆಗಿ ಅಂತ ಆತಂಕದಿಂದ ಆ ಬಾಲಕಿ ಕೂಗಾಡ್ತಾಳೆ. ಗೇಟ್ ಹತ್ರ ಇಣಕಿ ಆವಾಜ್ ಹಾಕಿ ವಾಪಸ್ ಹೋಗ್ತಾನೆ ಆ ದುಷ್ಟ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿ ಪೊಲೀಸರು ಆತನಿಗೆ ಶೋಧವನ್ನ ಮಾಡ್ತಾ ಇದ್ದಾರೆ. ಹಾಸನದ ಪೆನ್ಷನ್ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆ ಕಾಲೇಜಿಗೆ ಹೋಗುವಂತ ಹೆಣ್ಣು ಮಕ್ಕಳ ಮೇಲೆ ಗಮನ ಇರಲಿ. ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಶಾಲೆ ಕಾಲೇಜಿಗೆ ಒಂಟಿಯಾಗಿ ಹೋಗಿ ಬರೋದಷ್ಟು ಸೇಫ್ ಅಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ. ಅವ್ನು ಹೇಗ್ ಬಂದು ಬೆದರಿಕೆ ಹಾಕ್ಬಿಟ್ಟು ಹೋಗ್ತಾನೆ ನೋಡಿ. ಸ್ಕೂಲಿಂದನೂ ಆಲ್ಮೋಸ್ಟ್ ಹಿಂಬಾಲಿಸ್ಕೊಂಡು ಬಂದಿರ್ತಾನೆ ಆ ಹೆಣ್ಮಗಳನ್ನ. ಆಕೆ ಮನೆಯಲ್ಲಿ ಏನೋ ತಿಳ್ಕೊಳ್ತಾನೆ. ಅಲ್ಲಿ ಆಕೆನ ಹಿಂಬಾಲಿಸ್ಕೊಂಡು ಬರ್ತಾನೆ. ಆ ಬಾಲಕಿ ಓಡ್ಕೊಂಡು ಬರ್ತಾಳೆ ನೋಡಿ. ಆ ಹೆಣ್ಮಗಳು ಓಡ್ ಬರೋ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಗೇಟ್ ತೆಗಿ ಅಂತ ಹೇಳಿ ಒಳಗಡೆ ಹೋಗಿ ಗೇಟ್ ಕೂಡ ಹಾಕೊಳ್ತಾಳೆ. ಬಾಗ್ಲು ತೆಗಿ ಅಂತ ಬಾಗ್ಲು ತಡ್ತಾಳೆ. ಅಷ್ಟೊತ್ತಿಗೆ ಇವನು ಬರ್ತಾನೆ. ಇವನು ಬಂದು ಗೇಟ್ ಹತ್ರ ತನಕ ಬಂದು ಅಲ್ಲಿ ನಿಂತು ಬೆದರ್ಸಿ ಹೋಗ್ತಾನೆ ಆ ಹೆಣ್ಮಗಳಿಗೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರಿಗೆ ಆಲ್ರೆಡಿ ನೀವು ಆತನಿಗೆ ಹುಡುಕಾಟ ನಡೆಸ್ತಾ ಇರ್ಬೋದು. ಆದರೆ ಈತನನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ನೋಡಿ. ಅವನು ಎಲ್ಲಿವರೆಗೆ ಬರ್ತಾನೆ ನೋಡಿ. ಬಂದು ಕೈ ತೋರಿಸಿ ಹೆದರಿಸಿ ಹೋಗ್ತಾನೆ ಅವನು. ಸುತ್ತಮುತ್ತ ಯಾರಾದ್ರೂ ಇದಾರ ಏನು ಅಂತ ನೋಡಿ ಪುನಃ ವಾಪಸ್ ಬಂದು ಹೆದರಿಸ್ಬಿಟ್ಟು ಹೋಗ್ತಾನೆ. ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಶಾಲಾ ಕಾಲೇಜ್ಗೆ ಹೋಗುವಂತ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದ್ರೆ ಇವನು ಯಾರು ಏನು ಅಂತ ಗೊತ್ತಿಲ್ಲ. ಒಬ್ಬ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಮನೆವರೆಗೂ ಬಂದು ಹೆದರಿಸ್ತಾನೆ. ಏನ್ ಹೇಳ್ತೀರಿ ಸಚಿನ್? ಖಂಡಿತ ಸಿಂದ್ರ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ನಗರದ 80 ಫೀಟ್ ರಸ್ತೆ ಏನಿದೆ ಆ ರಸ್ತೆಯ ಪಕ್ಕದಲ್ಲೇ ನಡೆದಿರ್ತಕ್ಕಂಥದ್ದು. ಸುಮಾರು 150 ಮೀಟರ್ ಹಿಂದೆ ಏನು ಶಾಲೆಯಿಂದ ಇಳಿದಂತ ಶಾಲಾ ಬಸ್ ನಿಂದ ಇಳಿದಂತ ಬಾಲಕಿ ಮನೆಗೆ ಬರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಆಗಂತಕ ಆ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಮನೆ ತನಕನೂ ಬರ್ತಾಳೆ. ಯಾವಾಗ ಬಾಲಕಿಗೆ ಫಾಲೋ ಮಾಡ್ತಿರೋದು ಗೊತ್ತಾಗ ಆ ಒಂದು ಸಂದರ್ಭದಲ್ಲಿ ಮನೆಗೆ ಗಾಬರಿಯಿಂದ ಓಡಿ ಬಂದು ಬಾಗಿಲು ಅಮ್ಮನನ್ನ ಜೋರಾಗಿ ಕಿರ್ಚಿ ಬಾಗಿಲು ತೆಗಿತಾರೆ. ಆ ಒಂದು ಬಾಗಿಲು ತೆಗೆದು ಮನೆ ಒಳಗೆ ಹೋದ್ರು ಕೂಡ ಆಗಂತಕ ಗೇಟ್ ಬಳಿ ಬಂದು ಆ ಹುಡುಗಿಗೆ ಒಂದು ಬೆದರಿಸುವಂತ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯವರು ಕೂಡ ಅವರಿಗೆ ಎದುರುತ್ತಾರೆ. ಯಾರು ನೀನು ಯಾಕೆ ಬಂದಿದ್ದೀಯ ಅಂತೇಳಿ. ಆ ಒಂದು ಸಂದರ್ಭ ಆತ ಎಲ್ಲೊಂದ್ ಕಡೆ ಜನರು ಸೇರಿದ್ರೆ ಅಪಾಯ ಅಂತ ಹೇಳ್ಬಿಟ್ಟು ಆತ ಅಲ್ಲಿಂದ ಪರಾರಿ ಆಗ್ತಾನೆ. ಈ ಸಂಬಂಧ ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಶನಿವಾರ ಏನು ನಡೆದಿರ್ತಕ್ಕಂಥ ಶಾಲೆ ಮಧ್ಯಾಹ್ನ ವೇಳೆಯಲ್ಲಿ ಶಾಲೆ ಮುಗಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ನಡೆದಂತ ಘಟನೆ. ಎಲ್ಲೋ ಒಂದ್ ಕಡೆ ಪೋಷಕರಲ್ಲಿ ಈಗ ಸಾಕಷ್ಟು ಆತಂಕ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ನಗರದ ಜನರಲ್ಲೂ ಕೂಡ ಆತಂಕ ಮಾಡಿದೆ. ಈ ರೀತಿ ಆಡು ಹಗಲಲ್ಲೇ ಮನೆ ಬಳಿ ಈ ರೀತಿ ಮಕ್ಕಳನ್ನ ಎದುರಿಸುವಂತ ಕೆಲಸ ಆಗ್ತದೆ. ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಕಣ್ಣುಚ್ಚಿ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಜನ ಆಕ್ರೋಶ ಆಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯಾವಳಿಗಳಲ್ಲಿ ಯಾರು ಇದ್ದಾರೆ ಅದನ್ನ ಕೂಡಲೇ ಬಂಧಿಸಬೇಕು. ಅಷ್ಟೇ ಅಲ್ಲದೆ ಆ ನಗರದಲ್ಲಿ ಪೊಲೀಸ್ ವ್ಯವಸ್ಥೆ ಇನ್ನಷ್ಟು ಗಟ್ಟಿ ಆಗ್ಬೇಕು. ಯಾಕೆಂತಂದ್ರೆ ಇಂಥ ಪ್ರಕರಣಗಳು ಸಾಕಷ್ಟು ನಡೀತದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಮಚ್ಚಿ ಕುಳಿತಿದೆ. ಹೀಗಾಗಿ ಮುಂದಿನ ದಿನಗಳು ಈ ರೀತಿ ಆದ್ರೆ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ದರದಿರಿಸೋದು ಆಕ್ರೋಶ ಮಾಡ್ತಿರ್ತಕ್ಕಂಥ. ಆಲ್ ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.